ಕೋನ ಎ ನ ಅಂದ್ರೆ ಕೋನ ಎ ಅನ್ನೋದು ತ್ರಿಭುಜ ತಗೋಬೇಕು ಫಸ್ಟ್. ಕೋನ ಎ ಅಂದ್ರೆ ತ್ರಿಭುಜ ಯಾವ ತ್ರಿಭುಜ ತಗೋಬೇಕು ನಾವು ಈಗ? ಸೊ ಇಲ್ಲಿ ಲಂಬಕೋನ ತ್ರಿಭುಜ ಫಸ್ಟ್ ಲಂಬಕೋನ ತ್ರಿಭುಜ. ಈ ಕೋನ ಎ ಇಲ್ಲೂ ತಗೋಬಹುದು, ಬಟ್ ಇಲ್ಲಿ ತಗೋಬಹುದು 90 ಡಿಗ್ರಿ ಬಿಟ್ಟು ಇಲ್ಲೂ ತಗೋಬಹುದು, ಇಲ್ಲೂ ತಗೋಬಹುದು. ಕೋನ ಎ ಎಲ್ಲಿ ತಗೋತೀವಿ ಹೇಳಿ? ಮ್ಯಾಲೆ ತಗೋತೀವಿ, ಆಯ್ತು ಮ್ಯಾಲೆ ತಗೋತೀವಿ. ಸೊ ಇದು ಎ, ಇದೇ ನೋಡಿದ್ರು ಬಿ ಇಲ್ಲಿ, ಓಕೆನಾ? ಇದು ಕೋನ ಎ ತಗೋತೀವಿ. ಹೈಪೋಟೆನಸ್ ಯಾವ್ದು ಹೇಳ್ರಿ? ಎಸಿ. ಇದೇ ನೋಡ್ರಿ ಇದು ಹೈಪೋಟೆನಸ್, ರೈಟಾ? ಈಗ ಅಪೋಸಿಟ್ ಯಾವ್ದು ಹೇಳ್ರಿ? ಶಾಣೆ ಇದ್ರು ನೋಡ್ರಿ ಏನಕ್ಕೆ ಅಪೋಸಿಟ್. ಇದು ಯಾವ್ದು ಹೇಳ್ರಿ? ಓಕೆನಾ? ಈಗ ನಮ್ಗೆ ಯಾವ್ದ್ರಾಗ ಬರೆಯೋದು ಹೇಳ್ರಿ? ಈಗ ನಾವೇನ್ ಬರಬೇಕು? ಇಲ್ಲಿ ಫಸ್ಟ್ ತಗೋಬೇಕಾ ಅದೇ ಸೆಕ್ ಎ ಸಮನಾಗಿದೆ ಏನ್ ತಗೋಬೇಕು ಹೇಳ್ರಿ? ಓಕೆನಾ? ಎಕ್ಸ್ ಈಗ ಬರ್ಕೋಬೇಕಾರೆ ಎಂದಾಗಿಲ್ಲ, ಸ್ವಲ್ಪ ಮುಂದೆ ಬರ್ಕೋದು ಎಂದಾಗಿರಲಿ, ಓಕೆನಾ? ಎಕ್ಸ್ ಸೆಕ್ ಎ ಇಸ್ ಅಂದ್ರೆ ಎಕ್ಸ್. ಈಗ ಸೆಕ್ ಅಂದ್ರೆ ಏನ್ ಹೇಳಿ? ಮುಂದೆ ಬರ್ಕೋದು. ಸೆಕ್ ಅಂದ್ರೆ ಇಲ್ಲೇ ಬರ್ಕೋದು, ಡಬಲ್ ಡಬಲ್ ಬರೋದೇ. ಸೆಕ್ ಏನ್? ಸೆಕ್ ಅಂದ್ರೆ ಏನು? ಹೈಪೋಟೆನಸ್ ಏನ್ ಹೇಳ್ರಿ? ಹೈಪೋಟೆನಸ್ ಬೈ ಅಡ್ಜಸೆಂಟ್, ರೈಟಾ? ಹೈಪೋಟೆನಸ್ ಬೈ ಅಡ್ಜಸೆಂಟ್. ಈಗ ಇದಕ್ಕಾಗಿ ಎಕ್ಸ್ ಗೆ ಏನ್ ರಿಲೇಷನ್ ನೋಡ್ರಿ? ಈಗ ಹೈಪೋಟೆನಸ್ ವ್ಯಾಲ್ಯೂ ಎಷ್ಟು? ಹೈಪೋಟೆನಸ್ ವ್ಯಾಲ್ಯೂ ಎಕ್ಸ್, ಓಕೆನಾ? ಮತ್ತೆ ನಾವು ಅಡ್ಜಸೆಂಟ್ ವ್ಯಾಲ್ಯೂ ಎಷ್ಟು ಹೇಳ್ರಿ? ಸೊ ಅಡ್ಜಸೆಂಟ್ ವ್ಯಾಲ್ಯೂ 1, ಓಕೆನಾ? ಅಡ್ಜಸೆಂಟ್ ವ್ಯಾಲ್ಯೂ 1 ಆಯ್ತು, ಹೈಪೋಟೆನಸ್ ವ್ಯಾಲ್ಯೂ ಎಕ್ಸ್ ಆಯ್ತು. ಈಗ ನಮ್ಗೆ ಯಾವ್ದು ವ್ಯಾಲ್ಯೂ ಗೊತ್ತಿಲ್ಲ ಹೇಳ್ರಿ? ಅಪೋಸಿಟ್ ವ್ಯಾಲ್ಯೂ ಫೈಂಡ್ ಔಟ್. ಮತ್ತೆ ಅಪೋಸಿಟ್ ವ್ಯಾಲ್ಯೂ ಫೈಂಡ್ ಮಾಡಿದಂಗ ಅದೇ ಸೂತ್ರ ಯಾವ್ದು? ಪೈಥಾಗೋರಸ್ ಪ್ರಮೇಯ. ಪೈಥಾಗೋರಸ್ ಪ್ರಮೇಯ ಏನಾಗ್ತದೆ ಹೇಳ್ರಿ? ನಮಗೂ ಹೈಪೋಟೆನಸ್ ಸ್ಕ್ವೇರ್ ಅಪೋಸಿಟ್ ಸ್ಕ್ವೇರ್ ಅಡ್ಜಸೆಂಟ್ ಸ್ಕ್ವೇರ್, ಹೌದಾ? ಇದ್ರೆ ಯಾವ್ದೇ ಒಂದು ಗೊತ್ತಾವ ಆ ಬೆಲೆಗಳು ತುಂಬಿ. ಸೊ ಹೈಪೋಟೆನಸ್ ಬೆಲೆ ಗೊತ್ತಾನ? ಹೈಪೋಟೆನಸ್ ಬೆಲೆ ಎಷ್ಟು ಹೇಳ್ರಿ? ಸೊ ಇಲ್ಲಿ ಮಾಡಬೇಕು x ಸ್ಕ್ವೇರ್ ಈಸ್ ಈಕ್ವಲ್ ಟು ಅಪೋಸಿಟ್. ಅಪೋಸಿಟ್ ವ್ಯಾಲ್ಯೂ ಗೊತ್ತಾನ? ಇಲ್ಲ. ಅಪೋಸಿಟ್ ಹಂಗೆ ಹೇಳ್ತಾರೆ, ಅಪೋಸಿಟ್ ಅಂದ್ರೆ o ಸ್ಕ್ವೇರ್ ಪ್ಲಸ್ a ಬೆಲೆ ಗೊತ್ತಲ್ಲ, ಅಡ್ಜಸೆಂಟ್ ವ್ಯಾಲ್ಯೂ 1 ಗೊತ್ತಾಗಿದೆ. 1 ಗೊತ್ತಿಲ್ಲ ಹಂಗೆ ಹೇಳ್ಕೊಂಡಿದ್ದೀವಿ. ಈಗ x ಈ 1 ಸ್ಕ್ವೇರ್ ಎಷ್ಟು ಅಂದ್ರೆ 1 ಸ್ಕ್ವೇರ್ ಎಷ್ಟು? ಅಧಿಕ ಏನು ಹೇಳ್ರಿ? ಈಗ x ಸ್ಕ್ವೇರ್ ಇರ್ತದೆ, x ಸ್ಕ್ವೇರ್ 1 ಸ್ಕ್ವೇರ್ 1 ಈ ಕಡೆ -1 ಸಮನಾಗಿ ನೋಡಿ 4 ಸ್ಕ್ವೇರ್. ಈಗ ಸ್ಕ್ವೇರ್ ಈಗ ತಗೋಬೇಕು, ಏನಾದ್ರೆ ಸ್ಕ್ವೇರ್ ಈಗ ಅಂದ್ರೆ ರೂಟ್ x ಸ್ಕ್ವೇರ್ -1 ಸಮನಾಗಿದೆ o. ಅಂದ್ರೆ ಅಪೋಸಿಟ್ ವ್ಯಾಲ್ಯೂ ಎಷ್ಟು ಹೇಳಿದ್ರು? ಅಂಡರ್ ರೂಟ್ ಆಫ್ x ಸ್ಕ್ವೇರ್ -1. ಈಗ ಅಪೋಸಿಟ್ ಬೆಲೆ ಎಷ್ಟು ಅಂದ್ರು? ಅಂಡರ್ ರೂಟ್ ಆಫ್ x ಸ್ಕ್ವೇರ್ ಏನ್ ಹೇಳಿ? -1, ಓಕೆನಾ? ತಿಳಿಯೋದಿಲ್ಲ? ಈಗ ನಾವೆಲ್ಲ ಬರೀಬೇಕು, ಈಗ ಒಂದೊಂದಂದ ಬರೀಬೇಕು. ಫಸ್ಟ್ ಆರ್ ಬರೀಬೇಕು. ಒಂದೇ ಯಾವ್ದು ಬರೀಬೇಕು ನಾವು? ಸೈನ್ ಥೀಟಾ. ಸೈನ್ ಥೀಟಾ ಬರೀಬೇಕಲ್ಲ, ಸೈನ್ ಎ ಬರ್ತಾರೆ, ಥೀಟಾ ಎ ಕೊಡ್ತೀವಿ. ಸೈನ್ ಎ ಅಂದ್ರೆ ಏನು? ಏನ್ ಹೇಳ್ರಿ? ಅಪೋಸಿಟ್ ಸೈಡ್ ಡಿವೈಡ್ ಬೈ ಹೇಳ್ರಿ ಹೈಪೋಟೆನಸ್. ಮುಂದೆ ಅಪೋಸಿಟ್ ವ್ಯಾಲ್ಯೂ ಎಷ್ಟು? ಅಪೋಸಿಟ್ ವ್ಯಾಲ್ಯೂ ಇಲ್ಲ ನೋಡ್ಬೇಕು. ಅಪೋಸಿಟ್ ವ್ಯಾಲ್ಯೂ ಎಷ್ಟು? ಅಂಡರ್ ರೂಟ್ ಆಫ್ x ಸ್ಕ್ವೇರ್ ಹೈಪೋಟೆನಸ್ ವ್ಯಾಲ್ಯೂ ಎಷ್ಟು? ಈಗ x ಬೆಲೆ ಏನು ತುಂಬಬೇಕು ನಾವು? x ಬೆಲೆ ಸೆಕ್ ಎ. x ಎಲ್ಲ ಏನು ತುಂಬಬೇಕು? ಉಲ್ಟಾ ತುಂಬಬೇಕು. ಮೊದಲು ಸೆಕ್ ಇದ್ದಾಗ x ಕೊಟ್ಟು ಮಾಡಿದೆವು, ಈಗ x ಇದ್ದಾಗ ಸೆಕ್ ಕೊಟ್ಟು ಮಾಡಿದೆವು. ಈಗ ಏನ್ರಿ? ಈಸ್ ಈಕ್ವಲ್ ಟು ಕ್ಯಾಗ್ ಈಸ್ ಈಕ್ವಲ್ ಟು ಬರ್ಕೋರಿ, ರೂಟ್ ಆದ ರೂಟ್ ಬರೀರಿ. x ಸ್ಕ್ವೇರ್ ಅಂದ್ರೆ ಹೇಳ್ರಿ? ಸೆಕ್ ಸ್ಕ್ವೇರ್ ಎ -1 ಭಾಗಿಲೆ x ಅಂದ್ರೆ ಹೇಳ್ರಿ? ಸೆಕ್ ಎ. ಇದು ಸೈನ್ ಏನು ಮುಗಿತು? ಮುಗಿತಾ ಸೈನ್ ಏನು? ನೆಕ್ಸ್ಟ್ ಈಗ ಎರಡನೇ ಬರಬೇಕು. ಎರಡನೇ ಯಾವ್ದು ಹೇಳ್ರಿ? ಎರಡನೇದು ಕಾಸ್ ಎ, ರೈಟಾ? ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ ಏನು? ಅಡ್ಜಸೆಂಟ್ ಡಿವೈಡ್ ಬೈ ಏನ್ರಿ? ಹೈಪೋಟೆನಸ್, ರೈಟಾ? ಈಗ ಅಡ್ಜಸೆಂಟ್ ವ್ಯಾಲ್ಯೂ ಎಷ್ಟು ಹೇಳ್ರಿ? 1 ಡಿವೈಡೆಡ್ ಬೈ ಹೈಪೋಟೆನಸ್ ವ್ಯಾಲ್ಯೂ ಎಷ್ಟು ಹೇಳ್ರಿ? x ಅದ, ಹೌದಾ? ಜಾಸ್ತಿ 1 ಡಿವೈಡ್ ಬೈ x ವ್ಯಾಲ್ಯೂ ಎಷ್ಟು? ಸೆಕ್ ಎ. ನಮ್ಗೆ ಆಲ್ರೆಡಿ ಗೊತ್ತದ ಸೆಕ್ ಎ ಮತ್ತು ಕಾಸ್ ಎ ಗಳು ವ್ಯುತ್ಕ್ರಮಗಳವ. ಕಾಸ್ ಗೆ ಉಲ್ಟಾ ಮಾಡೋರು ಸೆಕ್ ಆಗ್ತದ, ಸೆಕ್ ಗೆ ಉಲ್ಟಾ ಮಾಡೋರು ಕಾಸ್. ಅದೇ ಮಾಡೋದಿಲ್ಲ, ಬೇರೆ ನಿಮ್ ತಲೆಗೆ ಇಲ್ದ್ರೂ ಬರ್ತಾವ ಆಟೋಮೆಟಿಕ್. ನೆಕ್ಸ್ಟ್ ಬರ್ತಾವ ನೋಡ್ರಿ ಮೂರನೇದು ಯಾವ್ದು ಹೇಳ್ರಿ? ಸೊ ಟ್ಯಾನ್ ಎ ಅಪೋಸಿಟ್ ಸೈಡ್ adjacent side, right? Is equal to opposite value ಎಷ್ಟು ಹೇಳಿಲಿಕ್ಕೋ? opposite value root x square minus 1 whole divided by adjacent ಎಷ್ಟು ಹೇಳ್ರಿ? 1 ಕೆಳಗೆ 1 ಮೊದಲು ಬಿಟ್ಬಿಡ್ತೀವಿ, ಕೆಳಗೆ 1 ವ್ಯಾಲ್ಯೂ ಇರಲ್ಲ, ಬಿಡ್ರಿ. is equal to ಬರ್ರಿ, ಕೆಳಗಿನ ಬಿಡ್ಬೇಕು, ಮೇಲಿನ ಬರ್ರಿ. x ವ್ಯಾಲ್ಯೂ ಎಷ್ಟು ಹೇಳ್ರಿ? sec square ಇರಬೇಕಾ? sec square a minus 1. so tan a ಹಿಂಗೆ ಬರೀಬಹುದು. ಈಗ ಮುಂದಿನ ಎಲ್ಲ ಇವು ಕೊಟ್ಟಿರ್ತಾವ,
ಮುಂದಿನ ವೇಳೆ ಹೆಂಗಿರ್ತೇವ್ರಿ ಇನ್ನು ಮರ್ಯಾದೆ 2 ಯಾಕೆ ಸೆಕ್ ಆಲ್ರೆಡಿ ಸೆಕ್ನೆ ಬರೀ ನೆಸೆಸರಿ ಇಲ್ಲ ಇನ್ನು 2 ಉಳಿದ ಯಾವ 2 ಒಂದು ಇಲ್ಲಿ ನೋಡ್ರಿ ಈಗ 4ನೇ ಯಾವ್ದು ಬರ್ರಿ ಕೋಸೆಕ್ ಬರ್ರಿ ಈ ಕೋಸೆಕ್ ಯಾವ್ದು ಉಲ್ಟಾ ಇರ್ತದೆ ಹೇಳ್ರಿ ಸೈನಿಗೆ ಉಲ್ಟಾ ಇರ್ತದ ಈ ಸೈನ್ ಮೇಲೆ ನಿಮ್ಮದು ಹೇಳ್ರಿ ಮಲ್ಲಿ ಇದು ಬಂದ್ರೆ ನೀವು ಉಲ್ಟಾ ಮಾಡ್ಬೇಕು ಏನ್ ಮಾಡ್ತಾ ಹೇಳಿ sec a भागिले नड्री root sec square a ಇದು cosec a ಬಂತು sin ಮಾಡಿದ್ರೆ cosec ತಾನೇ ಬರ್ತದೆ ಅದು ಉಲ್ಟಾ ಮಾಡೋದು ರೆಸಿಪ್ರೋಕಲ್ ವ್ಯುತ್ಕ್ರಮ sin a ರೆಸಿಪ್ರೋಕಲ್ ಏನು cosec ಈಗ ಇನ್ನೊಂದು ಉಳಿದ ಲಾಸ್ಟ್ 5ನೇ ಯಾವುದು cot a ಸೊ cot a ಯಾವುದು ರೆಸಿಪ್ರೋಕಲ್ ಹೇಳಿ ಸೊ tan ಅಂದಾಗ ಇದು ನೋಡ್ಕೋ tan a ಇಕ್ವಲ್ ಟು ಅಪೋಸಿಟ್ ಅಡಿಷನ್ ಇದು ನೋಡ್ಕೋ ಅಂಡರ್ ಇದ್ರ ಕೆಳಗೆ ಏನು ಲೆಕ್ಕ ಹೇಳ್ರಿ ಒಂದಿರ್ತಲ್ಲ ಇದು ಉಲ್ಟಾ ಮಾಡ್ತೀವಿ ಮ್ಯಾಲ ಒಂದು ಬರ್ತದೆ ಮ್ಯಾಲ ಒಂದು ಬಂತು ಕೆಳಗೆ ಹೇಳ್ರಿ ಭಾಗಿಲೆ sec ಸ್ಕ್ವೇರ್ a ಮೈನಸ್ 6 ಕಾರ ಬರ್ತೇವಾ ತಿಳ್ಬೋದಿಲ್ಲ ಹಂಗ ಟ್ರಿಗ್ನೋಮೆಟ್ರಿ ನೋಡ್ರಿ ಗಣಿತ ಈಜಿ ಅದ ತಿಳ್ಕೊಂಡ್ರು ಗಣಿತ ಈಜಿ ಯಾವ್ದು ಇಲ್ಲ ನಾವೇನ್ ಮಾಡಲ್ಲ ಕೇಳಲ್ಲ ನೋಡಿ ಫಸ್ಟ್ ಚಲೋ ಕೇಳ್ಬೇಕು ಗಣಿತ ಅಂದ್ರು ಈಸಿ ಅದನ್ನ ತಿಳ್ಕೊಂಡು ಗಣಿತ ಬಗ್ಗೆ ಅಂಜಬಾರ್ದು ಆಟೋಮೆಟಿಕ್ ಬರ್ತಾವ್ರಲ್ಲ ಮಾಡ್ತೀರಿ ಗಣಿತಿಗೂ ಯಾರಿಗೆ ಈಜಿ ಅನ್ಸಲಿ ಯಾರಿಗೆ ಈಜಿ ಅನ್ಸದ